Hi friends, Namaskara. Welcome back to my channel and day 4 of this current series. So my friend ಇನ್ನು ರೆಸ್ಟ್ ತೊಗೊತಾನೆ. ಸೊ ನಾನು ಒಬ್ಬನೇ ಹೋಗ್ತೀನಿ ಇವತ್ತು ಶೋಲ್ಡರ್ ಆ್ಯಂಡ್ ಸ್ವಲ್ಪ ಟ್ರೆಡ್ಮಿಲ್ ಮಾಡೋದು ಅಂತ ಹೇಳಿ ಅಟ್ಲೀಸ್ಟ್ 45 ಮಿನಿಟ್ಸ್ ಮಾಡ್ತೀನಿ. ಅದಕ್ಕೆ ಫಸ್ಟ್ ಕ್ರಿಕೆಟಿಗೆ ಬಿಟ್ಬಿಟ್ಟು ಮಾಡ್ತೀನಿ. RCB ನೆನ್ನೆ ಗೆದ್ದು ಫ್ಯಾಂಟಾಸ್ಟಿಕ್ ನ್ಯೂಸ್. ಕೊತ್ತಂಬರಿ ಸೊಪ್ಪು ತಂದಿದ್ದೀನಿ ಇವತ್ತು, ಸೌತೆಕಾಯಿ ಇವತ್ತು ಬೆಳಗಿನ ಉಪಹಾರ ಪುಳಿಯೋಗರೆ ಪ್ಲಸ್ ಒಂದು ಸೀಬೆಹಣ್ಣು. ಯು ಮಸ್ಟ್ ಬಿ ವಂಡ್ರಿಂಗ್ ಏನು ಇವ್ರ ಮನೇಲಿ ಯಾವಾಗಲೂ ರೈಸ್ ಬಾತ ಅಂತ. ಹೌದು, ನಮ್ಮ ಮನೇಲಿ ನನ್ನ ವೈಫು ಬೇಗ ಆಫೀಸ್ಗೆ ಹೋಗೋದ್ರಿಂದ ಅವಳ 6:30 ಒಳಗೇ ಅಡುಗೆ ರೆಡಿ ಮಾಡಿರ್ತಾಳೆ ತಿಂಡಿನ. ಅದಕ್ಕೆ ವೀಕ್ ಡೇಸು ರೈಸ್ ಬಾತ್ ಈಸಿ ಆಗುತ್ತೆ ಅಂತ ಅದನ್ನು ಮಾಡಿರ್ತಾಳೆ, ಮತ್ತು ಮಕ್ಳಿಗೆ ತಗೊಂಡು ಹೋಗೋಕ್ಕೂ ಈಸಿ ಆಗುತ್ತೆ ಅನ್ನೋದಕ್ಕಾಗಿ. ಮಧ್ಯಾಹ್ನದ ಊಟ 2 ಚಪಾತಿ, ಸೋಯಾಬೀನ್ಸ್ ಪಲ್ಯ ಆ್ಯಂಡ್ ಸಲಾಡ್. ನೋಡಿ, ನಂದು ಇವತ್ತು 718 ಕ್ಯಾಲೋರೀಸ್ ಆಗಿದೆ. ಇವತ್ತು ಬೆಳಗ್ಗೆ ಸ್ಲೀಪು ಚೆನ್ನಾಗಾಯಿತು. 7 hours 34 minutes ನಿದ್ದೆ ಮಾಡಿದ್ದೀನಿ. 97 ವೆರಿ ಹೈ ಸ್ಕೋರು. ಇವತ್ತು ಕಾರ್ಡಿಯೋನೇ ಜಾಸ್ತಿ ಆಯಿತು. 8450 ಸ್ಟೆಪ್ಸ್ ಆಗಿದೆ ಸೋಫಾರ್, ಅಂದರೆ ಇವಾಗ 7:30 ತನಕ. ರಾತ್ರಿಯ ಊಟ ಸ್ವಲ್ಪ ರೈಸು, ಬೀನ್ಸ್ ಸಾಂಬಾರು, ಸ್ವಲ್ಪ ಪಪ್ಪಾಯ ಅಷ್ಟೇ. ನಿಮಗೂ ಆಶ್ಚರ್ಯ ಆಗ್ತಾ ಇರ್ಬೋದು, ಎಲ್ಲರೂ 7 ಡೇ ಚಾಲೆಂಜಸ್ ಎಲ್ಲ ತೊಗೊಂಡ್ರೆ ಇವ್ನು 6 days ಚಾಲೆಂಜ್ ತೊಗೊಂಡಿದ್ದಾನೆ ಅಂತ. ನಿಮ್ಮ ಮೊದಲೇ ಹೇಳ್ದಂಗೆ ರಿಕವರಿನೂ ತುಂಬ ಮುಖ್ಯ ಬಾಡಿಗೆ. ಅದಕ್ಕೆ ನಾನು ಆಲ್ಮೋಸ್ಟ್ 5 days ಇಲ್ಲ 6 days ವರ್ಕೌಟ್ ಮಾಡ್ತೀನಿ, ಯೂಶ್ವಲಿ 5 days. ಸಂಡೇ ಬಂದ್ಬಿಟ್ಟು ನನ್ನ ಕಸಿನ್ಗಳು ಅವ್ರ ಜೊತೆಗೆ ಐ ಗೋ ಫಾರ್ ಸ್ಟಾಲ್, ಅಂದರೆ ಸಣ್ಣ ವಾಕಿಗೆ ಹೋಗ್ತೀನಿ, ಆ ಥರ ಅಷ್ಟೇ. ಅದು ಬಿಟ್ಟು ಸಂಡೇ ಜಾಸ್ತಿ ರೆಸ್ಟ್ ಕೊಡ್ತೀನಿ ಬಾಡಿಗೆ. ಇವತ್ತು 4th ಡೇ ಕಂಪ್ಲೀಟ್ ಆಗಿದೆ. ಇದೇ 6 daysನೇ ನಾವು ಡಿವೈಡ್ ಮಾಡೋದಾದರೆ ಇದೊಂಥರ ಕ್ರಿಕೆಟಲ್ಲಿ ಇನಿಷಿಯಲ್ ಪವರ್ ಪ್ಲೇ ಫಸ್ಟ್ 2 days, ಮಧ್ಯದಲ್ಲಿ ಒಂಥರ ಕನ್ಸಾಲಿಡೇಷನ್ನು 3rd 4th 5th 6th ಮತ್ತೆ ಸ್ಲಾಗ್ ಓವರ್ಸಲ್ಲಿ ಹೊಡಿಯೋಂಗೆ. ಸೊ 3rd 4th ನೆನೆ ನಿಮಗೆ ಹೇಳಿದೆ ಏನಾಯಿತು ಅಂತ. ಹೋಗೋಕ್ಕಾಗಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸ್ ಆಯಿತು, ಅದು ಇದು. ಇವತ್ತೂ ಮೀಡಿಯಮ್ ನಾರ್ಮಲ್ಲಾಗಿ ಮಾಡಿದ್ದೀನಿ, ಮೀಡಿಯೋಕರಾಗಿ. ಓಕೆ, ನಾಳೆಯಿಂದ ಮತ್ತೆ ಫುಲ್ ಎಂಥೂಸಿಯಾಸಮ್ ಇರುತ್ತೆ, ಯಾಕೆಂದರೆ ಮುಗಿತಾ ಬಂತಲ್ಲ ಅಂತ. ಸೊ ನಾಳೆ ನಾಡಿದ್ದು ಸ್ವಲ್ಪ ಆದಷ್ಟು ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ, ನಾಳೆದು ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್. ಇದೇ ಥರ ನೋಡ್ತಾ ಇರಿ. ಥ್ಯಾಂಕ್ ಯು.